ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ಸೊ ಈ ರೀತಿಯ ಇಂಪಾರ್ಟೆಂಟ್ ವಿಷಯಗಳು ನಿಮ್ಮಿಂದ ಮಿಸ್ ಆಗೋದಿಲ್ಲ. ಹೌದು, ಇವತ್ತು ನೀವು ನನ್ನ ಹತ್ರ ಏನು ಈ ಒಂದು ನನ್ನ ಕೈಯಲ್ಲಿ ಈ ಒಂದು ನಾಣ್ಯವನ್ನು ನೋಡ್ತಾ ಇದ್ದೀರಾ, ಇದು ವರ್ಲ್ಡ್ ಆಫ್ ವರ್ಕ್ ಅನ್ನೋ ಒಂದು ಥೀಮ್ ನಲ್ಲಿ 5 ರೂಪಾಯಿನ ಕೊಮಮೆರೇಟಿವ್ ಸೀರೀಸ್ ನಲ್ಲಿ ಲಾಂಚ್ ಆಗಿರುವಂತಹ ನಾಣ್ಯ ನೋಡ್ತಾ ಇದ್ದೀರಾ. 1919ರಿಂದ 1994 ಅಂತ ಬರೋದು. ಮಧ್ಯದಲ್ಲಿ ಮುಂಬೈನ ಮಿಂಟ್ ಮಾರ್ಕ್ ಅಂದ್ರೆ ಏನು ಡೈಮಂಡ್ ಶೇಪ್ ಇರುವಂತದ್ದು, ಬಾಂಬೆ ಮಿಂಟ್ ಮಾರ್ಕ್ ಡೈಮಂಡ್ ಶೇಪ್ ಇರುವಂತದ್ದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ರೇರ್ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ರೇರ್ ಕ್ಯಾಟಗರಿಯ ನಾಣ್ಯ. ಹೌದು, ಬಹುಶಃ ನಮ್ಮ ಭಾರತದ ಕಾಯಿನ್ ಹಿಸ್ಟ್ರಿಯಲ್ಲೇನೆ ಕೆಲವು ನಾಣ್ಯಗಳು ಬಿಡುಗಡೆಯಾಗಿರುವಂತಹ ಎಲ್ಲಾ ಮಿಂಟ್ಗಳಲ್ಲೂ ರೇರ್ ಕ್ಯಾಟಗರಿ ಇರುವಂತದ್ದು. ಈ ಒಂದು ನಾಣ್ಯ ಏನಿದೆಯಲ್ಲ, ILO ಅಂತ ಇರುವಂತದ್ದು ನೋಡ್ಬೋದು. ಸೆಂಟರ್ ಅಲ್ಲಿ ILO ಅಂತ ಇರುವಂತದ್ದು, ವರ್ಲ್ಡ್ ಆಫ್ ವರ್ಕ್ ಅಂತ ಇರುವಂತದ್ದು. ಮೊದಲಿಗೆ ಈ ILO ಅಂತ ಸೆಂಟ್ರಲ್ ಇದೆಯಲ್ಲ, ಅದೇನು ಅಂತ ನಾವು ತಿಳ್ಕೊಬೇಕು. ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. 1919ರಲ್ಲಿ ಶುರುವಾಗಿದ್ದು 1994ಕ್ಕೆ ಈ ಒಂದು ಸುದೀರ್ಘವಾದಂತಹ ಟೈಮ್ಗೋಸ್ಕರ ಈ ಒಂದು ನಾಣ್ಯವನ್ನ ಬಿಡುಗಡೆ ಮಾಡಿರುವಂತದ್ದು. ಭಾರತದ 3 ಮಿಂಟ್ಗಳಿಂದ ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂತದ್ದು. ಬಾಂಬೆ, ಹೈದರಾಬಾದ್ ಹಾಗೆ ನೋಯ್ಡಾ. ಈ 3 ಮಿಂಟ ನಾಣ್ಯಗಳು ರೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಹೌದು, ನಿಮ್ಮ ಹತ್ರ ಏನಾದ್ರೂ ಈ ರೀತಿಯ ನಾಣ್ಯ ಇತ್ತು ಅಂದ್ರೆ, ಕಾಪರ್ ನಿಕಲ್ ನ ಈ ಒಂದು ನಾಣ್ಯ ಇತ್ತು ಅಂದ್ರೆ ಅದನ್ನ ಭದ್ರವಾಗಿ ಎತ್ತಿಡಿ. ಯಾಕೆಂದ್ರೆ ಇದ್ರ ಬೆಲೆ ನಾನು ನಿಮ್ಗೆ ತಿಳಿಸ್ತೀನಿ, ಖಂಡಿತವಾಗೂ ನಿಮ್ಗೆ ಶಾಕ್ ಆಗುತ್ತೆ. ನೋಡ್ಬೋದು, ನನ್ನ ಹತ್ರ ಡಿಫ್ರೆಂಟ್ ಕ್ಯಾಟಗರಿಯ ನಾಣ್ಯಗಳಿರುವಂತದ್ದು. ಅಂದ್ರೆ ಎಕ್ಸ್ಟ್ರಾ ಫೈನ್, ಯೂಸರ್ ಕಂಡೀಷನ್, ತುಂಬಾ ರೇರ್ ಯೂಸರ್ ಕಾಯಿನ್ ಅಂದ್ರೆ ಸಿಕ್ಕಾಪಟ್ಟೆ ಯೂಸ್ ಮಾಡಿರೋ ಕಾಯಿನ್ಗಳು, ಎಲ್ಲಾ ಕ್ಯಾಟಗರಿ UNC ಕಾಯಿನ್, ಎಲ್ಲಾ ಮಿಂಟ್ ನ ಎಲ್ಲಾ ನಾಣ್ಯಗಳು ನಂತರ ಇರುವಂತದ್ದು. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಒಂದು ನಾಣ್ಯಗಳಿಗೆ ಬೆಲೆ ಬಂದೇ ಬರುತ್ತೆ ಅಂತ. ನಾನು ಈ ನಾಣ್ಯಗಳನ್ನ ಸಂಗ್ರಹಣೆ ಮಾಡೋಕೆ ಶುರುವಾಗಿದ್ದು ಸುಮಾರು ಒಂದು 4-5 ವರ್ಷಗಳ ಹಿಂದೆ ನಾನು ಶುರು ಮಾಡ್ತಾ ಇದ್ದೆ. ಆಗ ಈ ನಾಣ್ಯಗಳಿಗೆ ಅಷ್ಟೊಂದು ಬೇಡಿಕೆ ಇರಲಿಲ್ಲ. ಬಟ್ ಈಗ ಈ ನಾಣ್ಯಗಳಿಗೆ ಸಿಕ್ಕಾಪಟ್ಟೆ ಎದ್ವಾದ ಬೇಡಿಕೆ ಬಂದಿರುವಂತದ್ದು. ಕಾರಣ, ಇದರಲ್ಲಿ ಬಿಡುಗಡೆ ಆಗಿರುವಂತದ್ದು ಕೆಲವು ಬೆರಳಿಕೆಯಷ್ಟು ಕಾಯಿನ್ಗಳು. ಅಂದ್ರೆ ಏನು, ಬಿಡುಗಡೆ ಆಗಿದೆ, ತುಂಬಾ ಕಡಿಮೆ ಏನಲ್ಲ, ಬಿಡುಗಡೆ ಆಗಿದೆ. ಆದ್ರೆ ಎಲ್ಲವೂ ನಮ್ಮಂತಹ ಕಲೆಕ್ಟರ್ಗಳ ಬಳಿನೇ ಸೇರ್ಕೊಂಡಿರೋದ್ರಿಂದ ಈ ನಾಣ್ಯಗಳಿಗೆ ವಿಶೇಷವಾದಂತಹ ಬೇಡಿಕೆ ಇರುವಂತದ್ದು. ನಾನು ನಿಮ್ಗಾಗ್ಲೇ ಹೇಳಿದೆ, ಇದೊಂದು ಕಾಪರ್ ನಿಕಲ್ ಇಂದ ಮಾಡಿರುವಂತಹ ನಾಣ್ಯ. 5 ರೂಪಾಯಿನ ಕೊಮೆಮೊರೇಟಿವ್ ಸೀರೀಸ್ ನಲ್ಲಿ 1994ರಲ್ಲಿ ಬಿಡುಗಡೆ ಆಗಿರುವಂತಹ ಈ ಒಂದು ನಾಣ್ಯ ಸುಮಾರು 9 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ 23 mm ನಷ್ಟು ಸುತ್ತಳತೆಯನ್ನು ಹೊಂದಿರುವಂತದ್ದು. ನೀವು ಗಮನಿಸ್ತಾ ಇದ್ದೀರಾ, ನಾಣ್ಯಕ್ಕೆ ಸೆಕ್ಯೂರಿಟಿ ಎಡ್ಜಸ್ ಅನ್ನು ಇರುವಂತದ್ದು. ಅಂದ್ರೆ ಏನು, ರೀಡೆಡ್ ಎಡ್ಜಸ್ ಅನ್ನ ಹೊಂದಿದೆ ಈ ಒಂದು ನಾಣ್ಯ. ನನ್ನ ಒಬ್ಬ ವೀಕ್ಷಕರು ಕಮೆಂಟ್ ಅಲ್ಲಿ ಕೇಳಿದ್ರು, ಸರ್ ILO ನಾಣ್ಯಗಳ ಬಗ್ಗೆ ತಿಳಿಸಿ ಅಂತ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ನಾಣ್ಯವನ್ನ ಮಾಡ್ತಾ ಇರುವಂತದ್ದು, ವಿಡಿಯೋ ಮಾಡ್ತಾ ಇರುವಂತದ್ದು. ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ನಾನು ಪ್ರೂಫ್ಗಳು ತೋರಿಸ್ತೇನೆ. ಈ ಒಂದು ನಾಣ್ಯ ಎಲ್ಲಾ ಮಿಂಟ್ಗಳು ರೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. UNC ಗ್ರೇಡ್ ಇರಬೇಕು, ಆಗ ಅದಕ್ಕೆ ತುಂಬಾ ಬೆಲೆ ಇರುವಂತದ್ದು. ನೀವು ನೋಡ್ತಾ ಇದ್ದೀರಾ, ಇದೊಂದು ಬಾಂಬೆ ಮಿಂಟ್ ನ UNC ಗ್ರೇಡ್ ನ ನಾಣ್ಯ. ಮತ್ತೆ ನಂತರ ಇನ್ನೊಂದು ಕೆಲವೊಂದಷ್ಟು UNC ಗ್ರೇಡ್ ನಾಣ್ಯ ಇರ್ಬೋದು. ಇಲ್ಲೊಂದು ನೋಯ್ಡಾ ಮಿಂಟ್ ನ UNC ಗ್ರೇಡ್ ನಾಣ್ಯ ಇರುವಂತದ್ದು. ಮತ್ತೆ ಇನ್ನೊಂದು, ಇದು ಕೂಡ ಬಾಂಬೆ ಮಿಂಟ್ ನ UNC ಗ್ರೇಡ್ ನ ನಾಣ್ಯ. ಮತ್ತೆ ಇನ್ನೊಂದು, ಇದು ಕೂಡ ಬಾಂಬೆ ಮಿಂಟ್ ನ UNC ಗ್ರೇಡ್ ನ ನಾಣ್ಯ. ನೋಡ್ತಾ ಇದ್ರೆ UNC ಅಂತ ನಾನು ಖರೀದಿ ಮಾಡಿರೋದ್ರಿಂದ UNC. ಮತ್ತೊಂದು ಲಸ್ಟರ್ ಗ್ರೇಡ್ ಇರುವಂತದ್ದು. ನೋಡಿ, ಇದನ್ನ ಕವರ್ ಸ್ವಲ್ಪ ಹಾಳಾಗಿದೆ, ಬಟ್ ನೋಡ್ಬೋದು, ಹಿಂದೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಲಸ್ಟರ್ ಗ್ರೇಡ್ ಇರುವಂತದ್ದು ಅಂದ್ರೆ ಆಲ್ಮೋಸ್ಟ್ ಬ್ರಿಲಿಯಂಟ್ UNC. ಈ ರೀತಿಯ ಕಂಡೀಷನ್ ನಾಣ್ಯಗಳು ನನ್ನ ಹತ್ರ ಇರುವಂತದ್ದು. ನೋಡಿ, ಇದೊಂದು ನೋಯ್ಡಾ ಮಿಂಟ್ ನ ನಾಣ್ಯ, ಬಟ್ ಇದು ಯೂಸ್ ಆಗಿದೆ. ಸೊ ಈ ನಾಣ್ಯಗಳ ಬೆಲೆ ಏನು ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮ್ಮ ಹತ್ರ ಏನಾದ್ರೂ ಈ ಒಂದು ಕಂಡೀಷನ್ ಅಲ್ಲಿ ಅಂದ್ರೆ ಏನು ಲಸ್ಟರ್ ಗ್ರೇಡ್ ನಲ್ಲಿ ನಾಣ್ಯಗಳಿತ್ತು ಅಂದ್ರೆ ಅದಕ್ಕೆ ಬಹಳ ಬೇಡಿಕೆ ಇರುವಂತದ್ದು. ನೀವು ನಂಬೋದಿಲ್ಲ, 5 ರೂಪಾಯಿ ನಾಣ್ಯಕ್ಕೆ 1,500 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ನಾನು ನಿಮ್ಗೆ ತೋರಿಸ್ತೀನಿ, 1,500 ರೂಪಾಯಿಗಳು ಇರುವಂತದ್ದು. ನೋಡಿ, ನಾವು ನೋಡಿದಂತಹ ನಾಣ್ಯ ಇದನ್ನೇನೆ, ILO. ಬೆಲೆಯನ್ನು ಅಬ್ಸರ್ವ್ ಮಾಡಿ ಎಷ್ಟಿದೆ ಅಂತ ನೋಡಿ. ಫೈನ್ ವ್ಯಾಲ್ಯೂ ಇತ್ತು ಅಂದ್ರೆ ನೋಡಿ, ಈ ತರದ ಕಂಡೀಷನ್ ಇತ್ತು ಅಂದ್ರೆ 20 ರೂಪಾಯಿ ಇರುವಂತದ್ದು. ಯಾವುದೇ ಮಿಂಟ್ ಇರ್ಬೋದು. ನೋಡಿ, 5 ರೂಪಾಯಿ ನಾಣ್ಯಕ್ಕೆ 20 ರೂಪಾಯಿ ಈ ತರ ಇತ್ತು. ಅದ್ರಲ್ಲೂ ಎಸ್ಪೆಷಲಿ ಹೈದರಾಬಾದ್ ಮಿಂಟ್ ನಿಮ್ಗೆ ಕಾಣಿಸ್ತಾ ಇದೆ, ಸ್ಟಾರ್ ಇದೆ, 30 ರೂಪಾಯಿ ಇರುವಂತದ್ದು. ವೆರಿ ಫೈನ್ ಇತ್ತು ಅಂದ್ರೆ 100 ರೂಪಾಯಿ, ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ 200 ರೂಪಾಯಿ, UNC ಇತ್ತು ಅಂದ್ರೆ ನೀವು ನೋಡ್ಬೋದು ಎಲ್ಲವೂ ರೇಟ್ ಕ್ಯಾಟಗರಿ. ಬಾಂಬೆದು 800 ರೂಪಾಯಿ, ಹೈದರಾಬಾದ್ 1500 ರೂಪಾಯಿ, ನೋಯ್ಡಾದು 800 ರೂಪಾಯಿ. ನನ್ನ ಹತ್ರ ಎಲ್ಲಾ ಮಿಂಟ್ ನ UNC ನಾಣ್ಯಗಳಿರುವಂತದ್ದು.
ಮತ್ತೆ ಎಲ್ಲಾ ಮಿಂಟ್ನ ಎಲ್ಲಾ ಗ್ರೇಡ್ ನ ನಾಣ್ಯಗಳು ಕೂಡ ನನ್ನ ಹತ್ರ ಇರುವಂತದ್ದು. ನೋಡಿ, ಹೈದರಾಬಾದ್ ಮಿಂಟ್ UNC ಗ್ರೇಡ್, ಇದಕ್ಕೆ 1,500 ರೂಪಾಯಿ ಬೆಲೆ ಇದೆ. ಖಂಡಿತವಾಗ್ಲೂ ಇದೆ ಸ್ನೇಹಿತರೆ. ಇದನ್ನ ನಿಮಗೆ ಸಂರಕ್ಷಣೆ ಮಾಡಿಸೋದು ಗೊತ್ತಿರ್ಬೇಕಷ್ಟೇ. ಇವಾಗ ತಾನೇ ಪ್ರೂಫ್ ನೋಡಿದ್ದೀರಾ. ನಿಮ್ಮ ಹತ್ರ ಏನಾದ್ರೂ ಈ ತರದ ನಾಣ್ಯಗಳಿತ್ತು ಅಂದ್ರೆ ನೀವು ನೋಡ್ಬೋದು, ನನ್ನ ಹತ್ರ ಒಂದು 200ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನಾಣ್ಯಗಳಿರುವಂತದ್ದು. 200ಕ್ಕಿಂತ ಹೆಚ್ಚಿನ ಸಂಖ್ಯೆ ಇದಾವೆ. ಇನ್ನೂ ಸ್ವಲ್ಪ ಅಷ್ಟೇ, ನಾನು ಇನ್ನೂ ನನ್ನ ಹತ್ರ ಸುಮಾರು ಇದಾವೆ. ಅದು ನಿಮ್ಗೆ ನಾನು ತೋರಿಸೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಬೇರೆ ಕಡೆ ಎತ್ತಿಟ್ಟಿದ್ದೀನಿ. ತಕ್ಷಣಕ್ಕೆ ಈ ಒಂದು ನಾಣ್ಯಗಳನ್ನ ನಾನು ವಿಡಿಯೋಗೋಸ್ಕರ ತೆಗೆದಿದ್ದು. ನಾನು ಇದನ್ನೆಲ್ಲ ಕೊಂಡಾಗ 7 ರೂಪಾಯಿ 6 ರೂಪಾಯಿಗೆ ಈ ರೀತಿಯಾಗಿ ನಾನು ಇದನ್ನ ಕೊಂಡಿದ್ದು. ಅಂದ್ರೆ ತಲಾ ಒಂದು ನಾಣ್ಯಕ್ಕೆ 6 ರೂಪಾಯಿ 7 ರೂಪಾಯಿ. ಸೊ ಇವತ್ತು ನನ್ನ ಇನ್ವೆಸ್ಟ್ಮೆಂಟ್ ಅನ್ನೋದು 3 ಪಟ್ಟಾಗಿರುವಂತದ್ದು ಈ ಒಂದು ಗ್ರೇಡ್ ನ ನಾಣ್ಯಗಳಲ್ಲಿ. ಸೊ ಈ ತರ ಮೊದಲೇ ನೀವು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದಿದ್ರೆ ಇವತ್ತು ನಿಮ್ಮ ಹತ್ರ ನೀವು ಹಾಕಿರುವಂತಹ ಅಮೌಂಟ್ಗೆ 3 ಪಟ್ಟು 4 ಪಟ್ಟು ಇರ್ತಾ ಇತ್ತು. ಸೊ ಈ ತರದ ನಾಣ್ಯಗಳನ್ನ ಎಲ್ಲಿ ಮಾರೋದಾಗ ನಿಮ್ಮ ಹತ್ರ ಸ್ನೇಹಿತರೆ ಎಲ್ಲಿ ಮಾರ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದಕ್ಕೆಲ್ಲ ವೇದಿಕೆ ಇರೋದಿಲ್ಲ ಈ ತರದ ನಾಣ್ಯಗಳಿಗೆ. ಬಟ್ ಈ ತರದ UNC ಗ್ರೇಡ್ ನ ನಾಣ್ಯಗಳಿಗೆ, ರೇರ್ ಕಂಡೀಷನ್ ನಾಣ್ಯಗಳಿಗೆ ನೋಡಿ UNC ಹಿಂಗಿದೆ ನೋಡಿ, ಇದಕ್ಕೆಲ್ಲ ಖಂಡಿತವಾಗ್ಲೂ ಉತ್ತಮವಾದಂತಹ ವೇದಿಕೆ ಇದ್ದೇ ಇರುತ್ತೆ. ಅದೇ ಕಾಯಿನ್ ಎಕ್ಸಿಬಿಷನ್, ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ. ಫೆಬ್ರವರಿ 20ರಂದು ಶುರುವಾಗಿ 22ರವರೆಗೂ ನಡೆಯುತ್ತೆ. ಆಸಕ್ತರು ಹೋಗಿ ಭೇಟಿ ಆಗ್ಬಹುದು, ಭಾಗವಹಿಸಬಹುದು. ನಾನು ಕೂಡ ಅಲ್ಲಿ ಬರ್ತಾ ಇದ್ದೀನಿ, ನನ್ನ ನೀವು ಅಲ್ಲಿ ಭೇಟಿ ಆಗಬಹುದು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.